ನಂದಿನಿ ಬೇಬಿ, ರಿಲ್ಯಾಕ್ಸ್. ನಿನ್ ಗಂಡ ಒಬ್ಬ ಲೂಸರ್, ನಾನಲ್ಲ. ನಿನಗೆಷ್ಟು ದುಡ್ಡು ಬೇಕು? 1 ಕೋಟಿ, 2 ಕೋಟಿ, 10 ಕೋಟಿ ನಾನು ಕೊಡ್ತೀನಿ. ಏನು, ನೀನ್ ನಂಗೆ ಸಹಾಯ ಮಾಡ್ತೀಯಾ? ಖಂಡಿತವಾಗ್ಲು, ನಾನು ನಿನ್ನ ಸ್ನೇಹಿತ. ಆದ್ರೆ ಒಂದು ಷರತ್ತಿದೆ. ನಿನಗೆ 2 ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು. ನಿನಗೆ 10 ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು. ಆದರೆ ದೇವ್ ತನ್ನ ಮಾತು ಮುಗಿಸುವ ಮೊದಲು ಶಿವಾಯ್ ಅಡ್ಡಿಯಾದ. ನೀನೊಬ್ಬ ಇಡಿಯಟ್. ಏನ್ ಮಾಡಿದ್ಯಾ? ಪಾಪ ನನಗೆ ಸಹಾಯ ಮಾಡ್ತಿದ್ದ. ಅವನಿಗೆ ಕ್ಷಮೆ ಕೇಳು. ನನ್ನ ಚಪ್ಪಲಿಗಳು ಕೂಡ ಅವನಿಗೆ ಕ್ಷಮೆ ಕೇಳಲ್ಲ. ನೀನ್ ಬಾ ನನ್ನ ಜೊತೆ, ಬಾ. ಶಿವಾಯ್ ಕೇವಲ ನಂದಿನಿಯನ್ನ ನೋಡುತ್ತಿದ್ದ. ಅವನಿಗೆ ನಂಬಲಾಗ್ಲಿಲ್ಲ. ಕಳೆದ 3 ವರ್ಷಗಳಿಂದ ಬದುಕುತ್ತಿದ್ದ ಹುಡುಗಿ ಹೇಗೆ ಎಷ್ಟು ಬದಲಾದಳು ಅಂತ. 18 ವರ್ಷದ ನಂದಿನಿ ಮನಸ್ಸು ಹಾಲಿನಂತೆ ಶುದ್ಧವಾಗಿತ್ತು. ಆದರೆ ಈಗ ಎಲ್ಲ ಬದಲಾಗಿದೆ. ಅವಳಿಗೆ ಕೇವಲ ಹಣ ಬೇಕು. ದುರಾಸೆ ಜಾಸ್ತಿಯಾಗಿದೆ. ಬ್ರೋ, ಶಿವಾಯ್ ಮಹೇಶ್ವರಿ ಯಾರಿಲ್ಲಿ? ನಾನೇ ಶಿವಾಯ್. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ನೀವು ಯಾರು ವಾಪಸ್ ಹೋಗಲ್ಲ. ಒಂದೇ ಸಲ ಬಾಡಿಗಾರ್ಡ್ಸ್ ಗಳನ್ನ ಹೊಡೆದುರುಳಿಸುವುದು ಸುಲಭ ವಿಷಯವಲ್ಲ. ಎಲ್ಲರೂ ಶಿವಾಯ್ ಹುಚ್ಚ ಆಗಿದ್ದಾನೆ ಅಂದ್ಕೊಂಡ್ರು. 20 ಸೆಕೆಂಡ್ ಅಲ್ಲಿ ಶಿವಾಯ್ ಎಲ್ಲರನ್ನ ನೆಲಕ್ಕೆ ಬೀಳಿಸಿದ. ಅವನಿಗೂ ಸ್ವಲ್ಪ ಗಾಯವಾಯ್ತು. ಆದರೆ ಅವನು ಐರನ್ ಬಾಡಿ ಹೊಂದಿದವನಂತೆ ಇದ್ದ. ದೇವ್ ಕರೆಸಿದ ಪೊಲೀಸರು ಬಂದರು. ನಂದಿನಿ ಏನೋ ಹೇಳೋಷ್ಟರಲ್ಲಿ ಪೊಲೀಸ್ ಶಿವಾಯ್ನನ್ನ ಮೊಣಕಾಲಿನಲ್ಲಿ ಕೂರಿಸಿದ್ದರು. ಅವನ ಸಂಪೂರ್ಣ ಜಗತ್ತು ಇಂದು ಕುಸಿದು ಹೋಯಿತು. ಅವನ ಬಾಲ್ಯದ ಪ್ರೀತಿ ಮುಂದೆ ಅವನ ಹೃದಯ, ನಂಬಿಕೆ ಮತ್ತು ಪ್ರೀತಿಯನ್ನು ಪುಡಿ ಪುಡಿ ಮಾಡಿಬಿಟ್ಟಳು. ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಇವಳನ್ನ ನಾನು ಪ್ರೀತಿಸಿದ್ದು ಮೊದಲ ಬಾರಿ ನೋಡಿದಾಗಲೇ ನಂದಿನಿ ಮೇಲೆ ಶಿವಾಗೆ ಪ್ರೀತಿ ಹುಟ್ಟಿತ್ತು. 1 ಸೈಡೆಡ್ ಲವ್ ಹಣೆ ಬರಹ ಇಷ್ಟೇನಾ? ಇನ್ನೊಂದ್ ಕಡೆ ನಂದಿನಿ ಮಧ್ಯರಾತ್ರಿ ಮನೆಗೆ ತಲುಪಿ ರೇಖಾ ಮೇಲೆ ಕೋಪದಿಂದ ಕಿರುಚಲು ಪ್ರಾರಂಭಿಸಿದಳು. ಕೋಣೆಯ ಬಾಗಿಲು ಬಡಿದುಕೊಳ್ಳಲು ಶುರುವಾಯಿತು. ಅಮ್ಮ, ಬಾಗ್ಲು ತೆಗಿ. ಇಲ್ಲಿ ನನ್ ಒಂದ್ ಕ್ಷಣ ಕೂಡ ನೆಮ್ಮದಿಯಾಗಿಲ್ಲ. ಮತ್ತೆ ನೀನ್ ಸುಖವಾಗಿ ನಿದ್ದೆ ಮಾಡ್ತಿದ್ಯಾ? ಏನಾಯ್ತು ಮಗಳೇ? ಇಷ್ಟು ರಾತ್ರಿ ಯಾಕೆ ಕೆರ್ಚ್ಕೋತಿದ್ಯಾ? ಹೌದು, ನಿನ್ ಪಾರ್ಟಿಗೆ ಹೋಗಿದ್ದೆ ಅಲ್ವಾ? ಯಾರಾದ್ರೂ ನಿನ್ಗೆ ಹಣದ ಸಹಾಯ ಮಾಡ್ತೀನಿ ಅಂದ್ರ? ಸಹಾಯ ಅಂದ್ರೆ ದೂರದ ಮಾತು. ನನಗ್ ನೆಮ್ಮದಿನೇ ಇಲ್ಲ. ನನ್ ಗಂಡ ಎಲ್ಲರ ಮುಂದೆ ಗಲಾಟೆ ಮಾಡ್ದ. ಈಗ ಯಾರು ನಂಗ್ ಸಹಾಯ ಮಾಡ್ತಿಲ್ಲ. ಎಲ್ರೂ ಮುಖ ತಿರುಗಿಸ್ಕೊಂಡು ಹೋದ್ರು. ನಂದಿನಿ ಕ್ಲಬ್ ನಲ್ಲಿ ನಡೆದ ಸಂಪೂರ್ಣ ಘಟನೆ ತನ್ನ ತಾಯಿಗೆ ಹೇಳಿದಳು. ಇವೆಲ್ಲ ನಿನ್ನ ತಾತನ ಕಾರಣದಿಂದ ಆಗ್ತಾ ಇರೋದು. ಅವನು ನಿನ್ನನ್ನ ಶಿವಾಯ್ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಸಿದ್ದು. ನಾನು ಅವನನ್ನ ತಡೆದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಮ್ಮ, ನಂಗ್ ಸಾಕಾಗಿದೆ. ನಂಗ ಶಿವಾಯ್ ಜೊತೆ ಒಂದೇ ಮನೇಲಿ ಬದುಕಕ್ಕಾಗಲ್ಲ. ನಂಗ ಅವನಿಂದ ಡಿವೋರ್ಸ್ ಬೇಕು. ಆದ್ರೆ ಮಗಳೇ, ನಾವ್ ಡಿವೋರ್ಸ್ ಹೇಗ್ ಕೊಡೋದು? ನಿನಗೆ ಆ ತಾತನ ಒಪ್ಪಂದ ನೆನ್ಪಿದ್ಯಾ? ಅದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ, ನೀನು ಶಿವಾಯ್ ಜೊತೆ ಡಿವೋರ್ಸ್ ಮಾಡ್ಕೊಂಡ್ರೆ ಅರ್ಧ ಬಜಾಜ್ ಕುಟುಂಬದ ಆಸ್ತಿನ ಅವನು ಕೊಡ್ಬೇಕಾಗತ್ತೆ. ಮತ್ತೆ ಆ ನಿರುಪಯುಕ್ತ ಶಿವಾಯ್ ನಮ್ ಹಣದಿಂದ ಅವನ ಖಾಲಿ ಜೇಬನ್ನ ತುಂಬಿಸ್ಕೊಳ್ತಾನೆ ಅಷ್ಟೇ. ಇಲ್ಲ ಅಮ್ಮ, ಇದ್ ಸರಿಯಾದ ಸಮಯ. ನಾನೇನ್ ಮಾಡ್ತಿದ್ದೀನಂತ ನನಗ್ ಗೊತ್ತು. ನೀನ್ ನನ್ ಮೇಲೆ ನಂಬಿಕೆ ಇಡು.
ಹೀಗೆ ಹೇಳಿದ ಮೇಲೆ ನಂದಿನಿ ಮೊಗದಲ್ಲಿ ಕ್ರೂರತನ ಎದ್ದು ಕಾಣ್ತಿತ್ತು. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.